ಪ್ರೀತಿ ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಗಸ್ತನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 11ನೇ ವಚನ. ಇಬ್ರಿಯ 11:11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಿ. ಈ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಈ ಭಾಗದಲ್ಲಿ ಸಾರಳು ಎನ್ನುವಂಥ ಒಬ್ಬ ತಾಯಿ, ಆಕೆಯ ಜೀವಿತದಲ್ಲಿ ಒಂದು ಬಲಹೀನತೆ ಇತ್ತು. ಆದರೆ ಆಕೆಯ ಬಲಹೀನತೆ ಮೇಲೆ ಜಯ ಸಾಧಿಸಿದ್ದಾಳೆ. ಪ್ರಕೃತಿಗೆ ಸವಾಲಾಗಿ, ವಿಜ್ಞಾನಕ್ಕೆ ಸವಾಲಾಗಿ, ಒಂದು ವೇಳೆ ಯಾರೂ ಊಹಿಸಲಾಗದ ಅಥವಾ ಇನ್ನೊಂದು ವಿಧದಲ್ಲಿ ಅದನ್ನು ವ್ಯಾಖ್ಯಾನಿಸಲಾಗದ ವಿಧದಲ್ಲಿ ಜಯ ಕಂಡಿದ್ದಾಳೆ. ಇಲ್ಲಿ ಸಾರಳ ಕುರಿತಾಗಿ ಎಲ್ಲರಿಗೂ ಗೊತ್ತು. ಮೂಲಪಿತೃವಾದ ಅಬ್ರಹಾಮನ ಧರ್ಮಪತ್ನಿ. ಆಕೆಯಲ್ಲಿದ್ದಂಥ ದೊಡ್ಡ ಬಲಹೀನತೆ ಬಂಜತನ, ಮಕ್ಕಳಾಗಲಿಲ್ಲ, ದೊಡ್ಡ ವೇದನೆ. ಬಂಜತನ ಎನ್ನುವಂಥದ್ದನ್ನು ನಾನು ಇನ್ನೊಂದು ಪದದಲ್ಲಿ ಹೀಗೆ ಹೇಳ್ತೇನೆ: ಫಲಹೀನತೆ, ಫಲವಿಲ್ಲದ ಸ್ಥಿತಿ, ಫಲ ಕೊಡಲಿಕ್ಕೆ ಅಶಕ್ತವಾದ ಸ್ಥಿತಿ. ಹೀಗೆ ಆಕೆಯ ಪರಿಸ್ಥಿತಿ ಸಮಯ ದಾಟಿ 90 ವಯಸ್ಸಿನವರಾಗ್ತಾಳೆ. ಆದರೆ ಅಂತಹ ಸಂದರ್ಭದಲ್ಲಿಯೂ ಅಬ್ರಹಾಮನ ಧರ್ಮಪತ್ನಿಯಾಗಿರುವಂಥ ಸಾರಳು ತನ್ನ ಪತಿಯಂತೆಯೇ ದೇವರ ವಾಗ್ದಾನವನ್ನು ನಂಬುವುದರಲ್ಲಿ, ದೇವರನ್ನು ನಂಬುವುದರಲ್ಲಿ ಈಕೆಯೂ ಸಹ ಬಹಳ ಗಟ್ಟಿಗಳು. ಹಾಗಾಗಿ ಇಲ್ಲಿ ಈ ಅಧ್ಯಾಯದಲ್ಲಿ ಆಕೆಗೆ ದೇವರೊಂದು ಸ್ಥಾನವನ್ನು ಒದಗಿಸಿದ್ದಾನೆ, ಸ್ಥಾನಮಾನವನ್ನು ಒದಗಿಸಿದ್ದಾನೆ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬಿಗಸ್ತನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವ ಶಕ್ತಿಯನ್ನು ಹೊಂದಿದಳು. ಮೊದಲನೇ ಬಲಹೀನತೆ ಬಂಜತನ, ಎರಡನೇ ಬಲಹೀನತೆ ಪ್ರಾಯ ಮೀರಿದೆ, ವೃದ್ಧಾಪ್ಯ. ಈ ಸ್ಥಿತಿಯಲ್ಲಿಯೂ ದೇವರು ನನ್ನನ್ನು ಆಶೀರ್ವದಿಸಲು ಪರಿಪೂರ್ಣ ಶಕ್ತನೆಂಬುದಾಗಿ ವಾಗ್ದಾನ ಮಾಡಿದನ ದೇವರನ್ನು ಆಕೆ ನಂಬಿದ್ದಾಳೆ. ಪ್ರೇರೆ, ಈ ದಿನ ನಮಗಿದು ದೊಡ್ಡ ಸವಾಲು. ಈ ದಿನ ಪ್ರತಿ ವಿಶ್ವಾಸಿಗೆ ಇದು ದೊಡ್ಡ ಸವಾಲು, ಪ್ರತಿ ಕುಟುಂಬಕ್ಕೆ ಇದು ದೊಡ್ಡ ಸವಾಲು, ಪ್ರತಿ ಕ್ರಿಸ್ತನ ಸಭೆಗೆ ಇದು ದೊಡ್ಡ ಸವಾಲು, ಸೇವೆ ಮಾಡುವ ಪ್ರತಿಯೊಬ್ಬರಿಗೆ ಇದು ದೊಡ್ಡ ಸವಾಲು. ದೇವರು ಅವಶ್ಯವಾಗಿ ಸತ್ಯವೇದದಲ್ಲಿ ಬಂಜತನವನ್ನು ತೋರಿಸ್ತಾನೆ. ಬಂಜತನವನ್ನು ಅನುಭವಿಸಿದ ಅನೇಕರನ್ನ ದೇವರು ತೋರಿಸ್ತಾನೆ. ಅದರ ನಡುವೆಯೇ ಅವರು ಅದ್ಭುತವಾಗಿ ಸಂತಾನವನ್ನು ಪಡೆಕೊಂಡದನ್ನು ದೇವರು ತೋರಿಸ್ತಾನೆ. ಗರ್ಭಫಲವನ್ನು ಹೊಂದಿಕೊಂಡದನ್ನು ದೇವರು ತೋರಿಸ್ತಾನೆ. ಫಲಹೀನರು ಫಲಭರಿತವಾದದನ್ನು ದೇವರು ತೋರಿಸ್ತಾನೆ. ಹಾಗಾದರೆ ನಮಗಿಲ್ಲಿರುವಂಥ ದೊಡ್ಡ ವಿಷಯ, ಹೆಚ್ಚು ಕಡಿಮೆ ಪ್ರತಿ ವಿಶ್ವಾಸಿ, ಸೇವೆಯಲ್ಲಿ ಪ್ರತಿಯೊಬ್ಬರು ನಾವು ಒಂದು ರೀತಿಯ ಬಂಜೆಗಳೇ. ಯಾವ ಭಾಗದಲ್ಲಿ ನಮಗೆ ಕೊಡಲ್ಪಟ್ಟ ಜವಾಬ್ದಾರಿಗಳಲ್ಲಿ ನಾವಿನ್ನೂ ಉತ್ತರ ಕಾಣದಿರುವಂಥ ಅನೇಕ ಕ್ಷೇತ್ರಗಳಿವೆ. ನಾವು ಜಯ ಸಾಧಿಸಬೇಕಾದ ಅನೇಕ ಕ್ಷೇತ್ರಗಳಿವೆ. ಉತ್ತರವನ್ನು ಕಂಡುಕೊಳ್ಳಲಾಗದ ಅನೇಕ ಕ್ಷೇತ್ರಗಳಿವೆ. ಒಬ್ಬ ಬಂಜೆಯ ಪರಿಸ್ಥಿತಿ, ಆಕೆ ಯಾವಾಗಲೂ ನನಗೆ ಮಕ್ಕಳು ಬೇಕು 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 ಎಂಬುದಾಗಿ ಪರಿತಪಿಸುವ ಅಥವಾ ಹೇಳುವ, ಕೂಗುವ, ಪ್ರಾರ್ಥಿಸುವ ವ್ಯಕ್ತಿ ಆಗ್ತಾಳೆ ಬಂಜೆ. ಹಾಗಾದರೆ ಕ್ರಿಸ್ತನ ಸಭೆಯೊಳಗೆ ದೇವಜನರು ಯಾರು? ಪ್ರಾರ್ಥಿಸುವ ಮನುಷ್ಯನು ಯಾರು? ವರ್ಷಾನುಗಟ್ಟಲೆ ಪ್ರಾರ್ಥನೆಗೆ ಉತ್ತರ ಸಿಕ್ಕದ ಪ್ರಾರ್ಥನೆ ಮನುಷ್ಯನು ಯಾರು? ದೇವರು ಉತ್ತರ ಕೊಡುವವರೆಗೂ ನನಗೆ ಕಾರ್ಯ ಸಾಧನೆ ಆಗಲೇಬೇಕು, ಬೇಕು 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 ಎನ್ನುವಂಥ ಒಬ್ಬ ಬಂಜೆ ಆಗಿರುವಂಥ ಮನುಷ್ಯನೇ. ಅನೇಕ ವರ್ಷ ಕಾದಿದ್ದಾರೆ. ವರ್ಷಗಳಲ್ಲ ದಶಕಗಳು ದೇವರ ಮುಂದೆ ಬಿದ್ದುಕೊಂಡವರಿದ್ದಾರೆ. ದೇವರ ಉತ್ತರ ಕೊಡುವವರೆಗೂ ನನಗೆ ಇಲ್ಲಿ ನಾನು ಪ್ರಾರ್ಥಿಸ್ತೇನೆ. ಬಂಜೆ ಹೇಗೆ ನನಗೆ ಮಗು ಬೇಕು 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 ಎಂಬುದಾಗಿ ಹೇಳ್ತಾಳೋ ಹಾಗೆಯೇ ಒಬ್ಬ ಪ್ರಾರ್ಥನಾ ಮನುಷ್ಯ ದೇವರ ಮುಂದೆ ದೇವರ ನೀತಿಯ ಕಾರ್ಯಗಳು, ದೇವರ ರಾಜ್ಯದ ಕಾರ್ಯಗಳು ಆಗುವವರೆಗೂ, ದೇವರು ವಾಗ್ದಾನ ಮಾಡಿದ ಕಾರ್ಯಗಳು ನೆರವೇರುವವರೆಗೂ ಪ್ರಾರ್ಥಿಸುವವನೇ. ಹಾಗಾಗಿ ಯೆಶಾಯ ಗ್ರಂಥದಲ್ಲಿ ಈ ವಾಕ್ಯ ಬಹಳ ಅದ್ಭುತವಾದದ್ದು. ಯೆಶಾಯ 62ನೇ ಅಧ್ಯಾಯ 7ನೇ ವಚನ. 7ನೇ ವಚನದಲ್ಲಿರುವ ಮನುಷ್ಯರನ್ನ 6ನೇ ವಚನದಲ್ಲಿ ಕಾವಲುಗಾರರು ಎಂಬುದಾಗಿ ಕರೆಯಲಾಗಿದೆ. ಯೆಶಾಯ 62:6.
ಆ ಕಾವಲುಗಾರರು 7ನೇ ವಚನದಲ್ಲಿ ಏನು ಮಾಡ್ತಾರಂತೆ, ಯೆಹೋವನಿಗೆ ಜ್ಞಾಪಿಸುವವರು. ಏನನ್ನು ಜ್ಞಾಪಿಸ್ತಾರೆ? ದೇವರು ವಾಗ್ದಾನ ಮಾಡಿ, ದೇವರೇ ನೀನು ಹೀಗೆ ವಾಗ್ದಾನ ಮಾಡಿದೆಯಲ್ಲ, ಹಾಗಾದ್ರೆ ಇದು ನೆರವೇರಬೇಕೆಂಬುದಾಗಿ ಜ್ಞಾಪಿಸುವವರು. ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ. ಆತನಿಗೂ ವಿರಾಮ ಕೊಡದಿರಿ. ಇವರ ಕುರಿತು 6ನೇ ವಚನದಲ್ಲಿ ಬರ್ತದೆ, ಯೆರೂಸಲೇಮೇ, ನಾನು ನಿನ್ನ ಪೌಳಿಗೋಡುಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿರರು. ಒಬ್ಬ ಬಂಜೆಯಂತೆ ಹಗಲು ಇರುಳು, ಅಯ್ಯೋ ನನಗೆ ಮಗು ಇಲ್ಲವಲ್ಲ ಎಂಬುದಾಗಿ ಪರಿತಪಿಸುವ ಬಂಜೆಯಂತೆ ಒಬ್ಬ ಪ್ರಾರ್ಥನಾ ಮನುಷ್ಯನು ದೇವರ ಸನ್ನಿಧಿಯಲ್ಲಿ ಕಾವಲುಗಾರನಂತೆ ಹಗಲು ರಾತ್ರಿ ಇದ್ದುಕೊಂಡು ದೇವರು ಮಾಡಬೇಕಾದ ರಕ್ಷಣಾ ಕಾರ್ಯ ಯೆರೂಸಲೇಮನ್ನು ಲೋಕ ಪ್ರಸಿದ್ಧಿಗೆ ತರುವವರೆಗೂ ದೇವರು ಸಂಪಾದಿಸಿಕೊಳ್ಳಬೇಕಾದ ಜನಕೂಟವೇ ಯೆರೂಸಲೇಮ್. ಹಾಗಾದ್ರೆ ಈ ದೇವರಿಗೆ ಬೇಕಾದ ಜನಕೂಟವನ್ನು ಕಾಣುವವರೆಗೂ ದೇವರು ನೀಡಿದ ವಾಗ್ದಾನಗಳನ್ನ ಆತನಿಗೆ ಜ್ಞಾಪಿಸ್ತಲೇ ಎಡೆ ಬಿಡದೆ ಪರಲೋಕ ದ್ವಾರವನ್ನು ತಟ್ಟುವವರು. ಒಬ್ಬ ಬಂಜೆ ಒಂದು ವೇಳೆ ತನ್ನ ಗಂಡನಿಗೆ ನನಗೆ ಮಗು ಕೊಡು ಎಂಬುದಾಗಿ ವರ್ಷವೆಲ್ಲ ಜೀವನ ಕಾಲೆಲ್ಲ ಪೀಡಿಸುವುದಾದರೆ, ಪ್ರಾರ್ಥಿಸುವ ಮನುಷ್ಯನು ದೇವರೇ, ನನ್ನ ಸೇವೆಯಲ್ಲಿ ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಡಲೇಬೇಕು, ನೀನು ನುಡಿದ ವಾಗ್ದಾನ ನೆರವೇರುವಂತೆ ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಹಗಲು ರಾತ್ರಿ ಒಬ್ಬ ಬಂಜೆಯಂತೆ ದೇವರ ಬಳಿ ಬೇಕು ಎಂಬುದಾಗಿ ಕೇಳುವವನೇ. ಆದ್ದರಿಂದ ಪ್ರಾರ್ಥನೆ ಜೀವಿತ ಮಹತ್ವವನ್ನು ಪಡೆದುಕೊಳ್ತದೆ. ಒಂದು ವಿಧದಲ್ಲಿ ಹೇಳುವುದಾದ್ರೆ ಅದು ಬಂಜೆಯ ಕೂಗೆ. ಮಂಡಳಂತೆ ಹೃದಯದಲ್ಲಿ ಪ್ರಾರ್ಥಿಸಬೇಕಾದ ಪ್ರಾರ್ಥನೆ ಇದೆ. ಹೃದಯದ ಸಾರವನ್ನೆಲ್ಲ ಕರ್ತನ ಮುಂದೆ ಹೋಯ್ತು. ಆಕೆಯನ್ನು ನೋಡುವವರು ಆಕೆ ಕುಡಿದು ಮತ್ತಳಾಗಿ ಮದ್ಯಪಾನ ಮಾಡಿದ ನಿಮಿತ್ತ ಆ ನಶೆಯಲ್ಲಿ ಆಕೆ ಏನೇನೋ ಮಾಡ್ತಿದ್ದಾಳೆ ಎಂಬುವಂತೆ ಜನರು ಭಾವಿಸುವಂತೆ ದೇವರ ಮುಂದೆ ಬೇಡುವವರ ಅವಶ್ಯಕತೆ ಇದೆ. ಇಂತಹ ಪ್ರಾರ್ಥನೆವೀರರು ಎದ್ದೇಳಬೇಕಾದ ಅವಶ್ಯಕತೆ ಇದೆ. ನಿನ್ನ ಮನೆಯೊಳಗೆ ಎಷ್ಟು ಹೋರಾಟವಿದೆ, ನಿನ್ನ ಮನೆಯೊಳಗೆ ಎಷ್ಟು ವರ್ಷವಾದರೂ ಒಂದು ಸಮಸ್ಯೆ, ಇನ್ನೂ ಎಷ್ಟೋ ಸಮಸ್ಯೆಗಳು ಸರಿಯಾಗಲಿಲ್ಲವಲ್ಲ. ಯಾಕೆ? ನಿನ್ನ ಮನೆಗಾಗಿ ದೇವರು ಕೊಟ್ಟ ವಾಗ್ದಾನಗಳನ್ನ ಹುಡುಕಿ ಒಂದು ಪಟ್ಟಿ ಮಾಡಿಕೊಳ್ಳಬಾರದು. ದೇವರ ಮುಂದೆ ಹಗಲು ರಾತ್ರಿ ಕಾವಲುಗಾರರಂತೆ ಬಿದ್ದುಕೊಂಡಿದ್ದು, ಬಂಜೆಯಂತೆ ಕೂತುಕೊಂಡು ದೇವರೇ ನಮಗೆ ಈ ವಾಗ್ದಾನಗಳನ್ನ ಕೊಟ್ಟಿದ್ದಿಲ್ಲ, ಇದನ್ನು ನೆರವೇರಿಸುವುದಾಗಿ ಯಾಕೆ ದಿನಗಟ್ಟಲೆ ವರ್ಷಗಟ್ಟಲೆ ನೀನು ಪ್ರಾರ್ಥಿಸುವುದಕ್ಕೆ ಆರಂಭಿಸಬಾರದು? ನನಗೆ ಪ್ರಾಯ ಮೀರಿದರು ವಾಗ್ದಾನ ಮಾಡಿದಂಥ ದೇವರು ನಂಬಿಕಸ್ಥನಾಗಿ ನನಗೆ ಗರ್ಭಫಲವನ್ನು ಕೊಡ್ತಾನೆ ಎಂಬುದಾಗಿ ಸಾರಳು ನಂಬಿದಂತೆ ನಮ್ಮ ಪ್ರಾರ್ಥನೆಗೆ ಎಷ್ಟೇ ತಡವಾಗ್ತಿದ್ರು ದೇವರು ಆದುಕೊಂಡವರು ಹಗಲು ರಾತ್ರಿ ಮೊರೆಯಿಡುವಲ್ಲಿ ತಡವಾದರೂ ಉತ್ತರಿಸುವ ದೇವರು ಇದ್ದಾನೆಂಬುದಾಗಿ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಹೇಳುವಾಗ 7ನೇ ವಚನದಲ್ಲಿ ಹಗಲು ರಾತ್ರಿ ಮೊರೆಯಿಡುವುದಕ್ಕಾಗಿ ದೇವರು ನೇಮಿಸಿದ್ದಾನಲ್ಲ. ನೀನು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತರಗಳು ಬೇಕಾಗಿದೆಯಲ್ಲ. ನಿನ್ನ ಸ್ನೇಹಿತರಿಗೂ ನಿನ್ನ ಕುಟುಂಬದವರಿಗೂ ನೆರೆಹೊರೆಯವರಿಗೂ ಹಗಲು ರಾತ್ರಿ ದೇವರ ವಾಗ್ದಾನಗಳನ್ನ ಹಿಡಿದು ಪ್ರಾರ್ಥಿಸುವಂತ ಜವಾಬ್ದಾರಿ ನಿನ್ನ ಮೇಲೆ ಬಿದ್ದದೆ ಅಲ್ಲ. ನೀನು ಹೋಗುವ ಸಭೆಯಲ್ಲಿರುವಂತಹ ಹೋರಾಟಗಳಿಗಾಗಿ ಈ ವಿಧದಲ್ಲಿ ಮೊಣಕಾಲುಗಳಲ್ಲಿ, ಉಪವಾಸಗಳಲ್ಲಿ, ರಾತ್ರಿಯ ಪ್ರಾರ್ಥನೆಗಳಲ್ಲಿ ಒಬ್ಬ ಬಂಜೆ ಕೂಗುವಂತೆ ಹಗಲು ರಾತ್ರಿ ಮೊರೆಯಿಡಬೇಕಾದಂತ ದೇವರ ವಾಗ್ದಾನವಿಡಿದು ಅದರಲ್ಲಿ ನಿಶ್ಚಂಚಲನಾಗಿ ದೇವರು ಉತ್ತರ ಕೊಡ್ತಾನೆ ಎಂಬುದಾಗಿ ಉತ್ತರ ಕೊಡುವವರೆಗೂ ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳು, ದಶಕಗಳು ಪ್ರಾರ್ಥಿಸಬೇಕಾಗಿದೆಯಲ್ಲ. ದೇಶದ ಎದುರು ಇರುವಂತ ಸವಾಲುಗಳು, ದೇಶಕ್ಕೆ ದೇವರಿಂದ ಆಗಬೇಕಾದಂತ ನ್ಯಾಯ, ಅದಕ್ಕಾಗಿ ದೇವರು ನುಡಿದಿರುವ ವಾಗ್ದಾನಗಳು ಇದು ಸಾರ್ಥಕವಾಗುವಂತೆ ಕಲ್ವಾರಿ ಶಿಲುಬೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ದೇವರು ಸಾಧಿಸಿದ ರಕ್ಷಣಾ ಕಾರ್ಯ, ಯಜ್ಞದ ಕುರಿಮರಿಯ ತ್ಯಾಗ ಸಾರ್ಥಕವಾಗುವಂತೆ ದೇವರಾತ್ಮನು ಪರಿತಪಿಸ್ತಾ ಇರುವಲ್ಲಿ ನಮ್ಮ ಶರೀರಗಳನ್ನ ಆತನಿಗೆ ಒಪ್ಪಿಸಿಕೊಟ್ಟು, ದೇವರಾತ್ಮನೇ ನನ್ನ ಮೂಲಕ ನೀನು ಮಾತಿಲ್ಲದ ನರಳಾಟದಲ್ಲಿ ಪರಿತಪಿಸುವಂತೆ ಏನನ್ನು ಒಪ್ಪಿಸಿಕೊಡುತ್ತೇನೆ. ನಾನು ಬಂಜೆಯಂತೆ ಕೂಗಲಿ, ನಿನ್ನ ವಾಗ್ದಾನಗಳನ್ನ ಹಿಡಿದು ನಾ ಪ್ರಾರ್ಥಿಸಲಿ. ನನ್ನ ಸೇವೆಯಲ್ಲಿ ಒಬ್ಬ ಫಲಹೀನನಾಗಿದ್ದೇನಲ್ಲ, ನನ್ನ ಪ್ರಾರ್ಥನೆ ಜೀವಿತದಲ್ಲಿ ಫಲಹೀನನಾಗಿದ್ದೇನಲ್ಲ, ನಾನು ಕರ್ತನೆ ಗರ್ಭಫಲವನ್ನು ಸಾರಲು ಕಂಡುಕೊಂಡಂತೆ ನಾನು ಪ್ರಾರ್ಥನೆಯಲ್ಲಿ ಫಲಭರಿತನಾಗಲಿ, ನನ್ನ ಸೇವೆಯಲ್ಲಿ ಫಲಭರಿತನಾಗಲಿ ಎಂಬುದಾಗಿ ಕೂಗುವುದಕ್ಕೆ ಯಾಕೆ ಈಗಲೇ ಮನಸ್ಸು ಮಾಡಬಾರ್ದು? ಇಂದಿನಿಂದ ಯಾಕೆ ಒಬ್ಬ ಬಂಜೆಯ ಕೂಗಿನಂತೆ ನಮ್ಮ ಪ್ರಾರ್ಥನೆ ಜೀವಿತವನ್ನು ಆರಂಭಿಸಬಾರದು? ಬಂಜೆಗೆ ಮಗುವನ್ನು ಹೊಂದುವ ತನಕ ಹೇಗೆ ತೃಪ್ತಿಲ್ಲವೋ ಆ ವಿಧದಲ್ಲಿ ಯಾಕೆ ಹಗಲು ರಾತ್ರಿ ದೇವರು ಯೆರೂಸಲೇಮಿಗಾಗಿ ನೇಮಿಸಿದ ಕಾವಲುಗಾರರಂತೆ ದೇವರು ಮಾಡಿದ ವಾಗ್ದಾನವನ್ನೇ ಆತನಿಗೆ ತಿರುಗಿ ಕೇಳುತ್ತಾ, ಮೂಲ ಪಿತೃಗಳು ದೇವರ ವಾಗ್ದಾನಗಳನ್ನ ಹಿಡಿದೇ ಪ್ರಾರ್ಥಿಸಿದ ವಿಧದಲ್ಲಿ ನಾವು ಯಾಕೆ ಪ್ರಾರ್ಥನೆಯನ್ನ ತಿರುಗಿ ಆರಂಭಿಸಬಾರದು? ಪ್ರೇರೆ, ಇನ್ನೂ ತಡವಾಗಲಿಲ್ಲ. ಈ ದಿನವೆಂಬಂತೆ ಪ್ರಾರ್ಥಿಸೋದಕ್ಕೆ ನಿನ್ನನ್ನು ಒಪ್ಪಿಸಿಕೊಡು. ದಿನಕ್ಕೆ ಸಮಯವನ್ನು ನೇಮಿಸಿಕೊ. ಊಟ ನಿದ್ದೆಯಲ್ಲಿ ತ್ಯಾಗ ಮಾಡುವುದಕ್ಕೆ ಯಾವ ಅಂಶವಿದೆಯೋ ಅದನ್ನು ತ್ಯಾಗ ಮಾಡುವುದಕ್ಕೆ ಒಪ್ಪಿಸಿಕೊಡು. ಜೀವಿತದಲ್ಲಿ ಯಾವುದನ್ನೆಲ್ಲ ದೇವರು ಬಿಡಬೇಕೆಂಬುದಾಗಿ ಹೇಳ್ತಾನೋ ಅದರಿಂದ ನಿನ್ನನ್ನು ಬಿಡಿಸಿಕೊ.
ನೀನು ಪ್ರಾರ್ಥಿಸಿ ಸಾಧಿಸಬೇಕಾದ ಕಾರ್ಯಗಳು, ಫಲ ಕೊಡಬೇಕಾದ ಕಾರ್ಯಗಳಿಗೆ ದೇವರು ಹೇಳಿದ ವಾಗ್ದಾನಗಳನ್ನ ಸಂಗ್ರಹಿಸಿ ಬರೆದಿಟ್ಟುಕೋ. ನಿದ್ದೆ, ಊಟ ಅಥವಾ ಸ್ವಕಾರ್ಯಗಳನ್ನು ಎಲ್ಲೆಲ್ಲಿ ತ್ಯಜಿಸೋದಕ್ಕೆ ಒಪ್ಪಿಸಿಕೊಡು. ಉಪವಾಸ ಪ್ರಾರ್ಥನೆಗಳಿಗೆ ಒಪ್ಪಿಸಿಕೊಡು. ರಾತ್ರಿಯ ಎಚ್ಚರಿಕೆ ಪ್ರಾರ್ಥನೆಗಳಿಗೆ ಒಪ್ಪಿಸಿಕೊಡು. ಮುಂಚಾನೆಯ ಪ್ರಾರ್ಥನೆಗೆ ಒಪ್ಪಿಸಿಕೊಡು. ಪ್ರಾರ್ಥಿಸೋದಕ್ಕೆ ನಿನ್ನ ಸಂಗಡ ಒಮ್ಮನಸ್ಸಿಂದ ಬರೋದಕ್ಕೆ ಮನುಷ್ಯರು ಯಾರಾದರೂ ಇರುವುದಾದರೆ ಅವರೊಂದಿಗೆ ಸೇರಿಕೋ. ದೇವರು ವಾಗ್ದಾನ ಮಾಡಿದ್ದು ನಿಶ್ಚಯ ನೆರವೇರುವುದರಿಂದ ನಮ್ಗೆ ಉತ್ತರ ಸಿಕ್ಕುವವರೆಗೂ ಸಾರಳಂತೆ ನಾವು ದೃಢವಾಗಿ ದೇವರನ್ನು ನಂಬುವುದಕ್ಕೆ ದೇವರಾತ್ಮನ ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಳ ಪರಲೋಕ ತಂದೆ, ಈ ತಿಂಗಳೆಲ್ಲ ನಂಬಿಗಸ್ತನಾದ ದೇವರೇ, ನಿನ್ನ ಕುರಿತಾಗಿ ನಾವು ವಾಕ್ಯಗಳಲ್ಲಿ ವಿಧವಾಗಿ ತಿಳ್ಕೊಳ್ಳೋದಕ್ಕೆ ಕೃಪೆ ಕೊಟ್ಟ ದೇವರೇ, ಕರ್ತನೇ, ನಮ್ಮ ಜೀವಿತದಲ್ಲಿ ನಾವು ಬಂಜೇರಾಗಿದ್ದೇವೆ ಎಂಬುದನ್ನು ಒಪ್ಪಿಕೊಳ್ತೇವೆ. ಎಷ್ಟೋ ಕಾರ್ಯಗಳಿಗೆ ಉತ್ತರ ಕಾಣಲೇ ಇಲ್ಲ. ದಿನಗಳು, ವರ್ಷಗಳು ಗತಿಸಿ ಹೋದವು. ನಮ್ಮ ಆಯುಷ್ಕಾಲವು ಗತಿಸಿ ಹೋಗುವ ಹಂತದಲ್ಲಿದೆ. ದೇವರಿಗೆ ಉತ್ತರ ಬೇಕಾಗಿದೆ. ಒಬ್ಬ ಬಂಜೆಯು ತನ್ನ ಯಜಮಾನರನ್ನ ನನಗೆ ಮಗುವನ್ನು ಕೊಡೆಂಬುದಾಗಿ ಹಗಲು ರಾತ್ರಿ ಪೀಡಿಸುವ ಯುದ್ಧದಲ್ಲಿ, ಅಪ್ಪ ತಂದೆ, ನೀನು ನುಡಿದ ವಾಗ್ದಾನಗಳು ಇನ್ನೂ ನೆರವೇರಲಿಲ್ಲವೆಂಬುದಾಗಿ ಒಬ್ಬ ಪ್ರಾರ್ಥಿಸುವ ಮನುಷ್ಯನಾಗಿ, ಸೇವಾ ಕ್ಷೇತ್ರದಲ್ಲಿ ಫಲ ಕಾಣಲಿಲ್ಲವಲ್ಲ, ಪ್ರಾರ್ಥನೆಯಲ್ಲಿ ಫಲ ಕಾಣಲಿಲ್ಲವಲ್ಲ, ನೀನು ನುಡಿದ ವಾಗ್ದಾನಗಳು ನೆರವೇರಲೇಬೇಕೆಂಬುದಾಗಿ ಹಗಲು ರಾತ್ರಿ ಕರ್ತನೆ ಮೌನವಾಗಿರದೆ ಮೂಲ ಪಿತೃಗಳಂತೆ ನಿನ್ನ ವಾಗ್ದಾನಗಳನ್ನ ತಿರುಗಿ ನಿನಗೆ ಜ್ಞಾಪಿಸ್ತಾ ಪ್ರಾರ್ಥಿಸುವ ಮನುಷ್ಯರಂತ ನಮ್ಮನ್ನು ಮಾರ್ಪಡಿಸು. ಅಂಥವರ ಕೂಟದಲ್ಲಿ ಸೇರಿಸು. ನಿನಗಾಗಿ ತ್ಯಾಗ ಮಾಡಬೇಕಾದದ್ದೆಲ್ಲವನ್ನು ತ್ಯಾಗ ಮಾಡಿ ಕ್ರಮಭರಿತ ಪ್ರಾರ್ಥನೆ ಜೀವಿತ, ಉಪವಾಸ ಪ್ರಾರ್ಥನೆ ಜೀವಿತ, ಎಚ್ಚರಿಕೆ ಪ್ರಾರ್ಥನೆ ಜೀವಿತ, ಏಕಾಂತತೆಯಲ್ಲಿ ಕಳೆಯುವ ಪ್ರಾರ್ಥನೆ ಜೀವಿತ, ಗುಂಪಾಗಿ ಸೇರುವ ಪ್ರಾರ್ಥನೆ ಜೀವಿತ, ದೇಶದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಜೀವಿತ, ದೇವರ ಸೇವೆ ಅಭಿವೃದ್ಧಿ ಆಗುವುದಕ್ಕಾಗಿ ಸಭೆಗಳ ಏಳಿಗೆಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಜೀವಿತ, ಬಾಧೆ ಪಡುವ ಕಣ್ಣೀರಿನಲ್ಲಿ, ಅವಮಾನದಲ್ಲಿ, ನಷ್ಟದಲ್ಲಿ, ಮರಣದಲ್ಲಿ ಸಿಕ್ಕಿಕೊಂಡಿರುವ ಜನರ ಬಿಡುಗಡೆಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆ ಜೀವಿತ, ವೈಯಕ್ತಿಕ ಜೀವಿತದಲ್ಲಿ ಕರ್ತನ ಯಶಸ್ಸನ್ನು ಕಾಣುವುದಕ್ಕಾಗಿ, ದೇವರಿನ ಚಿತ್ತವನ್ನು ಕಾಣುವುದಕ್ಕಾಗಿ, ನಿನ್ನ ನೀತಿಯನ್ನು ಕಾಣುವುದಕ್ಕಾಗಿ, ನಿನ್ನ ರಾಜ್ಯ ಬರುವುದನ್ನು ಕಾಣುವುದಕ್ಕಾಗಿ, ನಿನ್ನ ಮಹಿಮೆ ನಮ್ಮ ಮಧ್ಯೆ ನೆಲೆಸುವುದನ್ನು ಕಾಣುವುದಕ್ಕಾಗಿ, ಉಜ್ಜೀವನ ಕಾಣುವುದಕ್ಕಾಗಿ ಪ್ರಾರ್ಥಿಸಬೇಕಾದ ಪ್ರಾರ್ಥನೆ ಜೀವಿತದೊಳಗೆ ನಮ್ಮನ್ನು ಸೆಳಕೋ ಸ್ವಾಮಿ. ಇದಕ್ಕಾಗಿ ನಾವು ಒಪ್ಪಿಸಿಕೊಡುತ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಈ ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದ ಅಂತ ಸರಣಿಯನ್ನು ನಿಮ್ಮಲ್ಲಿ ಅನೇಕರು ವೀಕ್ಷಿಸ್ತಿದ್ದೀರಿ ಮತ್ತು ಅನೇಕ ವಿಧದಲ್ಲಿ ನಮ್ಮನ್ನು ಉತ್ತೇಜಿಸ್ತಿದ್ದೀರಿ. ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಿದ್ದೀರಿ. ಇವೆಲ್ಲವುಗಳಿಗಾಗಿ ನಿಮಗೆ ಧನ್ಯವಾದ ಮತ್ತು ನಿಮ್ಮ ಆಪ್ತರಿಗೆ ಅದನ್ನು ಪರಿಚಯಿಸುತ್ತಿರುವುದಕ್ಕಾಗಿಯೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಅನೇಕ ಹಿರಿಯ ಆಪ್ತರು ನನಗೆ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾನು ಮಾತನಾಡುವಂಥದ್ದು ಬಹಳ ವೇಗವಾಗ್ತಿದೆ ಎಂಬುದಾಗಿ. ನಿಮ್ಮ ಸಲಹೆಯನ್ನು ನಾನು ಅಂಗೀಕರಿಸ್ತೇನೆ. ಕರ್ತನ ಚಿತ್ತವಾದ ಮುಂದಿನ ತಿಂಗಳಿಂದ ನಾನು ನಿಧಾನಗತಿಯಲ್ಲಿ ಹೋಗೋದಕ್ಕೆ ಪ್ರಯಾಸ ಪಡ್ತೇನೆ. ಮತ್ತು ಇನ್ನೂ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅಂದರೆ ಒಂದು ಸುದೀರ್ಘವಾದ ಬೋಧನೆಯನ್ನು ಅದನ್ನು ಆರಾಧನೆಯೊಂದಿಗೆ ಮಾಡಲಿಕ್ಕಾಗಿ ಇವುಗಳನ್ನ ಮಾಡೋದಕ್ಕೆ ನಾವು ಪ್ರಯಾಸ ಪಡ್ತೇವೆ. ನಿಮ್ಮ ಪ್ರಾರ್ಥನೆಯು ಸಹಕಾರ ನಮಗೆ ಅಗತ್ಯ. ಈ ವಿಧದಲ್ಲಿ ತಮ್ಮ ಇಂಥ ಯೋಗ್ಯವಾದ ಸಲಹೆಗಳನ್ನು ನಮಗೆ ತಿಳಿಪಡಿಸ್ರಿ. ನಾವು ತಿದ್ದಿಕೊಳ್ಳಬೇಕಾದ ಭಾಗಗಳು ಯಾವುದಿದೆ ಎಂಬುದನ್ನು ನಮಗೆ ತಿಳಿಪಡಿಸ್ರಿ. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ.